ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ವಿದ್ಯಾ ವಿಜಯ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರೋಗ್ಯವಾಗಿ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ಪುಟ್ಟ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಆಲ್ರೆಡಿ ನೀವು ತಮ್ಮನೇಲಿ ನೋಡಿ ನೀವು ತಿಳ್ಕೊಂಡಿರ್ತೀರ. ವ್ಯಾಕ್ಸ್ ಗುಂಡು ಮತ್ತು ಗಟ್ಟಿ ಗುಂಡನ್ನ ಬಳಸ್ಕೊಂಡು ನೀವು ಯಾವೆಲ್ಲ ರೀತಿ ಹಾರಗಳನ್ನ ಮಾಡಿಸ್ಕೊಬೋದು ಮತ್ತು ಅದ್ರ ತೂಕ ಯಾವ್ಯಾವ ರೀತಿಯಲ್ಲಿ ಬರ್ಬೋದು ಗ್ರಾಮಿಗೆ ಅನ್ನೋದು ನಿಮಗೆ ಫುಲ್ ಇನ್ಫಾರ್ಮೇಷನು ಮತ್ತು ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ನಿಮಗೆ ತೋರಿಸ್ತೀನಿ. ಯಾರೆಲ್ಲ ಮೊದಲು ಬಾರಿ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟಿಂಗಿಗೆ ನಿಮಗೆ ವ್ಯಾಕ್ಸ್ ಗುಂಡಲ್ಲಿ ನಿಮಗೆ ಮ್ಯಾಟ್ ಫಿನಿಶ್ ಇರುವಂತಹ ಗುಂಡ್ಗಳ ಡಿಸೈನನ್ನು ತೋರಿಸ್ತಾ ಹೋಗ್ತೀನಿ. ಇದೆಲ್ಲ ನಿಮಗೆ 1 ಗ್ರಾಮಿಗೆ 7ರಿಂದ 8 ಪೀಸ್ ಗುಂಡುಗಳು ಬರುತ್ತೆ. ಇದೆಲ್ಲ ನಿಮಗೆ ಝೂಮ್ ಆಗಿ ನಾನು ತೋರಿಸ್ತಾ ಇರೋದ್ರಿಂದ ಇಷ್ಟು ದೊಡ್ಡ ಗುಂಡು, ಇಷ್ಟು ದಪ್ಪ ಆಗಿರುವಂಥ ಗುಂಡು, ಇಷ್ಟು ತೂಕಕ್ಕೆ ಇಷ್ಟು ಸಿಗುತ್ತಾ ಅನ್ನೋ ನಿಮಗೆ ಡೌಟ್ ಬರುತ್ತೆ. ಬಟ್ ಇಲ್ಲ ಫ್ರೆಂಡ್ಸ್, ವ್ಯಾಕ್ಸ್ ಗುಂಡು ಏನಂತ ಅಂದರೆ ಅದರೊಳಗೆ ಅರ್ಕ್ನ ತುಂಬಿರ್ತಾರೆ. ಸೊ ಹಾಗಾಗಿ ನಿಮಗೆ ಕಡಿಮೆ ಲೈಟ್ ಆ್ಯಂಡ್ ವೈಟಲ್ಲಿ ನಿಮಗೆ 1 ಗ್ರಾಮಿಗೆ 7, 8, 9, 10 ಪೀಸ್ ಬರೋಂತಹ ಚಾನ್ಸಸ್ ಕೂಡ ಇರುತ್ತೆ. ಈಗ ನೋಡ್ತಿರುವಂಥ ಡಿಸೈನ್ ಬಂದು ನಿಮಗೆ ಗೋಲ್ಡ್ ಫಿನಿಶ್ ಇರುವಂತಹ ಕಟಿಂಗ್ಸ್ ಡಿಸೈನು. ಇದು 1 ಗ್ರಾಮಿಗೆ 6 to 8 ಗುಂಡು. ಇದು ನೀವು ಯಾವುದೇ ರೀತಿ ನೀವು ಬೀಡ್ಸಿಗಾಗಲಿ ಅಥವಾ ಇನ್ಯಾವುದೋ ರೀತಿ ಡಿಸೈನ್ ಮಾಡಿಸ್ಕೊಂಡಾಗ ತುಂಬಾ ಎದ್ದಾಗಿ ಕಾಣಿಸ್ತಾ ಇರುತ್ತೆ. ಪಾಲಿಶು ಮ್ಯಾಟ್ ಫಿನಿಶ್ ಥರ ನಿಮಗೇನಿರಲ್ಲ, ತುಂಬ ಶೈನಿ ಕಾಣ್ತಾ ಇರುತ್ತೆ ಈ ಗುಂಡುಗಳು. ಹಾಗೆ ನೆಕ್ಸ್ಟ್ ಡಿಸೈನ್ ಕೂಡ ನೋಡೋಣ. ಪ್ರೀವಿಯಸ್ ಡಿಸೈನ್ ಬಂದು ನೀವು ಏನು ಮ್ಯಾಟ್ ಫಿನಿಶ್ ಮತ್ತು ಗೋಲ್ಡ್ ಫಿನಿಶ್ ಇರುವಂತಹ ಡಿಸೈನ್ ನೋಡಿದ್ರಿ, ಅದಕ್ಕಿಂತ ಇದು ಡಿಫ್ರೆಂಟ್ ಆಗಿರುವಂಥ ಡಿಸೈನ್. ಇದು ಕೂಡ ಬ್ಯಾಗ್ಸ್ ಎಲ್ಲ ಇದ್ದು ನಿಮಗೆ ಆ ಗುಂಡಿನ ಸುತ್ತ ಡಿಸೈನ ಮಾಡಿರ್ತಾರೆ. ಇದು ತುಂಬಾ ಅಟ್ರಾಕ್ಟಿವ್ ಆಗಿರುವಂಥ ಡಿಸೈನು. ಕಮ್ಮಿ ಲೈಟ್ ಆ್ಯಂಡ್ ವೈಟಲ್ಲಿ ನಿಮಗೆ 2 ಮ್ಯಾಟು ಗೋಲ್ಡ್ ಫಿನಿಶ್ ಬೇಡ ಅನ್ನೋರು ಕೂಡ ಈ ಥರ ಗುಂಡುಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಇದು ಬಂದು 1 ಗ್ರಾಮಿಗೆ 5ರಿಂದ 6 ಗುಂಡು ಸಿಗುತ್ತೆ ನಿಮಗೆ. ಫ್ರೆಂಡ್ಸ್, ಈಗ ನೆಕ್ಸ್ಟ್ ಡಿಸೈನ್ಸು ನಿಮಗೆ ಸ್ವಲ್ಪ ನಕಾಶಲ್ಲಿರುವಂತಹ ಕೆಲವೊಂದು ಡಿಸೈನ್ಗಳನ್ನ ತೋರಿಸ್ತಾ ಹೋಗ್ತೀನಿ. ಗುಂಡುಗಳು ಇದು ನೋಡಿ 3 ಗ್ರಾಮ್ಗೆ ನಿಮಗೆ 18 ಗುಂಡು ಸಿಗುತ್ತೆ. ಹಾಗೆ ನೆಕ್ಸ್ಟ್ ನಕಾಶ್ ಡಿಸೈನಲ್ಲಿರುವಂತಹ ಗುಂಡು ತೂಕ ಬಂದು 4 ಗ್ರಾಮ್ ಇದೆ. ಹಾಗೆ ನಿಮಗೆ ಅವೈಲೇಬಲ್ ಆಗುವಂತಹ ಪೀಸ್ ಗುಂಡು ಬಂದ್ಬಿಟ್ಟು ನಿಮಗೆ 20 ಸಿಗುತ್ತೆ. ಹಾಗೆ ನೆಕ್ಸ್ಟ್ ಡಿಸೈನು ನೋಡೋಣ. ನೆಕ್ಸ್ಟ್ ಡಿಸೈನಲ್ಲಿ ನೀವು ನೋಡ್ಬೋದು ಫ್ಲವರ್ ರೀತಿಯಲ್ಲಿ ಡಿಸೈನ ಕೊಟ್ಟಿದ್ದಾರೆ. ಇದ್ರ ತೂಕ ಬಂದು 4 ಗ್ರಾಮ್ ಇದೆ ಟೋಟಲು, ಆದರೆ ನಿಮಗೆ ಗುಂಡು ಸಿಗುವಂಥದ್ದು 25. ಹಾಗೆ ಈ ಡಿಸೈನಲ್ಲಿ ನಿಮಗೆ 4 ಗ್ರಾಮಿಗೆ 17 ಗುಂಡು ಸಿಗುತ್ತೆ. ಯಾಕಂದರೆ ಕೆಲವೊಂದು ವೇರಿಯೇಷನ್ ಆಗ್ತಾ ಹೋಗುತ್ತೆ. ನೀವು ಎಕ್ಸಾಕ್ಟಾಗಿ ನಾನು ಇಷ್ಟೇ ಗ್ರಾಮ್ ಒಳಗೆ ಇಷ್ಟೇ ಗುಂಡು ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನೀವೇನಾದರೂ ಸೈಜ್ನ ನೀವು ಹೇಗೆ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅದ್ರ ಡಿಪೆಂಡ್ ಮೇಲೆ ನಿಮಗೆ ಪೀಸಸ್ ಸಿಗೋ ಅಂಥದ್ದು ಚಾನ್ಸಸ್ ಇರುತ್ತೆ. ನೀವೇನು ಗುಂಡನ್ನ ನೀವಿನ ಸೈಜ್ನ ಕಮ್ಮಿ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಜಾಸ್ತಿ ಗುಂಡು ಸಿಗ್ಬೋದು. ಅಥವಾ ಏನಾದರೂ ಗುಂಡನ್ನೇ ನೀವು ಸ್ವಲ್ಪ ಸೈಜ್ ದೊಡ್ಡದು ಇಟ್ಕೊಂಡಾಗ ನಿಮಗೆ ಅವೈಲೇಬಲ್ ಆಗುವಂಥ ಪೀಸ್ ಕಮ್ಮಿ ಇರ್ಬೋದು. ಸೊ ಹಾಗಾಗಿ ಎಕ್ಸಾಕ್ಟ್ ಅಂತ ಹೇಳೋಕ್ಕಾಗಲ್ಲ. ಈ ಗುಂಡುಗಳು ಎಷ್ಟು ಕಾಗಿದೆ, ಎಷ್ಟು ಪೀಸ್ಗಳಿಗೆ ಅವೈಲೇಬಲ್ ಆಗುತ್ತೆ ಅಂತ ಹೇಳಿ ಒಂದು ಅಂದಾಜಿಗೆ ನಾನು ಇದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಏನಾದರೂ ಇಷ್ಟೇ ತೂಕದ ಇಷ್ಟೇ ಪೀಸ್ಗಳು ನನಗೆ ಗುಂಡುಗಳು ಬೇಕು, ಪರ್ಚೇಸ್ ಮಾಡ್ತೀನಿ ಅನ್ನೋರಿಗೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಶಾಪ್ದು ನಾನು ಅಡ್ರೆಸ್ ಕೊಟ್ಟಿರ್ತೀನಿ. ನೀವು ಕೂಡ ಅವ್ರ ಶಾಪಿಗೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು. ಹಾಗೆ ಏನಾದರೂ ಇನ್ಫಾರ್ಮೇಷನ್ ಡೀಟೇಲ್ಸ್ ಬೇಕಿತ್ತು ಅಂತೂ ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡ್ರೆ ಅವ್ರು ವಾಟ್ಸಪ್ಪಲ್ಲಿ ನಿಮಗೆ ಅವೈಲೇಬಲ್ ಇರುವಂತಹ ಅವ್ರ ಶಾಪಲ್ಲಿ ಇರೋ ಡಿಸೈನ್ಸು ನಿಮಗೆ ಎಷ್ಟು ತೂಕಕ್ಕೆ ಬರ್ಬೋದು ಅನ್ನೋದು ಕೂಡ ನಿಮಗೆ ಇನ್ಫಾರ್ಮೇಷನ್ ಡೀಟೇಲ್ಸು ಕೊಡ್ತಾರೆ. ನಂತರ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಹಾಗೆ ಈ ಗುಂಡುಗಳನ್ನ ಇಟ್ಕೊಂಡು ನೀವು ಹೇಗೆಲ್ಲ ರೀತಿಯಲ್ಲಿ ಸಿಂಪಲ್ ಆ್ಯಂಡ್ ಲೈಟ್ ಆ್ಯಂಡ್ ವೈಟಲ್ಲಿ ಫ್ಯಾನ್ಸಿಯಾಗಿ ನೀವು ಸರಗಳನ್ನ ಮಾಡಿಸ್ಕೊಬೋದು. ಹಾಗೆ ಬ್ರೇಸ್ಲೆಟ್ ಆಗಲಿ, ಬ್ಯಾಂಗಲ್ ಆಗಲಿ ಅಥವಾ ಪೆಂಡೆಂಟ್ ಹಾಕಿಸ್ಕೊಂಡು ಹೆಂಗೆ ಸರ ಮಾಡಿಸ್ಕೊಬೋದು ಅನ್ನೋದು ಒಂದು ಎಕ್ಸಾಂಪಲ್ಸಿಗೋಸ್ಕರ ಲಾಸ್ಟಲ್ಲಿ ನಾನು ಕೆಲವೊಂದು ಡಿಸೈನು ಕೂಡ ಹಾಕಿದ್ದೀನಿ. ಯಾರೂ ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ಮೇಲೆ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಅದು ಗೊತ್ತಾಗುತ್ತೆ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಇನ್ನಷ್ಟು ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಮರೆದೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿಯೊಂದು ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ಡಿಸೈನ್ ಚೆನ್ನಾಗಿತ್ತು ಅಂತ ಅಂದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯವ್ರಿಗೂ ಶೇರ್ ಮಾಡಿ. ಈ ವಿಡಿಯೋ ನಾನು ಎಕ್ಸಾಂಪಲ್ಲು ಯಾವ್ಯಾವ ರೀತಿಯಲ್ಲಿ ಡಿಸೈನ್ಸ್ಗಳು ಬರ್ಬೋದು, ವ್ಯಾಕ್ಸ್ ಮತ್ತು ನಕಾಶ್ ಡಿಸೈನಲ್ಲಿ ಯಾವೆಲ್ಲ ರೀತಿಯಲ್ಲಿ ಕಡಿಮೆ ತೂಕದಲ್ಲಿ ನಾವು ಈ ಥರ ಗುಂಡುಗಳನ್ನ ತೊಗೋಬೋದು ಅಥವಾ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಇದೊಂದು ಚಿಕ್ಕದಾದಂತಹ ವಿಡಿಯೋ ಮಾಡಿದ್ದೀನಿ. ಹೋಪ್ಫುಲಿ ನಿಮಗೆಲ್ಲ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.